ಈ ಪವಿತ್ರೋದಕವಲೆ ದೋಷಾಪಕರ ದರ್ಭಾಸನದಲ್ಲಿ ಇಂದಿ ಪೃಥಿವಿ ಸರ್ವಾಧಿಪತ್ಯವು ಸೇರುವುದು ನಿನಗೆ. ಭೂಪಕೇಳೈ ಜೇನು ನೊಣದ ಮಧುಪಚಯವಕಿಲ್ಲಲೇ, ಜೇನು ನೊಣದ ಮಧುಪಚಯವು ಅವಕಿಲ್ಲಲೇ. ಸರ್ವಾಪಕಾರವು ಪರರಿಗೆ ಆ ಕೌರವನ ಸಿರಿಯಲ್ದ. ಈ ಪವಿತ್ರೋದಕ ಇದೆಯಲ್ಲ, ಸಮಸ್ತ ದೋಷವನ್ನು ಪರಿಹಾರ ಮಾಡತಕ್ಕಂಥದ್ದು. ಇದು ಸ್ಥಿರವಾದ್ದು. ನಮ್ಮಂಥವರಿಗೆ ಈ ಪವಿತ್ರೋದಕದಿಂದ ಪಾದ್ಯಾರ್ಘ್ಯಾಚಮನಾದಿ ಸತ್ಕಾರ ಮಾಡಿದ್ದೀಯ. ಇದರಿಂದ ಫಲ ಏನಾಗತ್ತೆ ಅಂತಂದ್ರೆ, ಈ ಸಮಸ್ತ ಬ್ರಹ್ಮ ಭೂಮಿಯೂ ಕೂಡ ನಿನ್ನ ಆಧಿಪತ್ಯಕ್ಕೆ ಒಳಪಡುತ್ತೆ ಅಂತ ಹೇಳಿದರು. ಈ ಭೂಮಿ ಸರ್ವಾಧಿಪತ್ಯವಾಗಿ ನಿನಗೆ ದೊರೆಯುತ್ತೆ. ಇವತ್ತು ಇಲ್ಲದೆ ಇರಬಹುದು, ಮುಂದೆ ದೊರೆಯುತ್ತೆ. ಈ ದುರ್ಯೋಧನ ಈಗ ನೀವು ಮೋಸ ಮಾಡಿ ಸಂಪಾದನೆ ಮಾಡಿದ್ದು, ಸಂಪಾದನೆ ಮಾಡ್ತಾ ಇರೋದು ಈ ಜೇನಿದೆಯಲ್ಲ, ಜೇನು ಇದು ಮಧುವನ್ನ ಕುಡಿಬೇಕು ಅಂತ ಪಾಪ ಹೂವಿನ ರಸನೆಲ್ಲ ತಂದು ಸ್ಟಾಕ್ ಮಾಡುತ್ತದು. ಸ್ಟಾಕ್ ಮಾಡೋದು ಎಷ್ಟೋ ಅಷ್ಟೇ, ಅದರ ಹಣೆ ಬರ. ಒಂದ್ಸಲ ಕುಡಿದಿಲ್ಲ ಅದು ತುಂಬಿದ ಕೂಡಲೇ ಕಾಯ್ತಾ ಇರ್ತಾರೆ, ಯಾವನೋ ಬರ್ತಾನೆ, ಆ ಜೇನು ರೊಟ್ಟಿ ಮುರ್ಕೊಳ್ತಾನೆ, ತಿಂದುಬಿಡ್ತಾನೆ. ಅದು ಸಂಪಾದನೆ ಮಾಡೋಕೆ, ಜೇನು ನೊಣ ಸಂಪಾದನೆ ಮಾಡೋದಕ್ಕೆ. ಅದಕ್ಕೆ ಕುಡಿಯೋನು ಮುಂದೆ ಅಧಿಕಾರಿ ಬೇರೆಯವನು. ಹಾಗೆ ದುರ್ಯೋಧನ ದುಡಿದು ಇಡ್ಲಿ, ಅವಂದೆಲ್ಲ ನಿಮಗೆ ನಾಳೆ ಸೇರುತ್ತೆ ಅಂತ ಹೇಳಿ ವ್ಯಾಸರು ಈ ರೀತಿ ಆಶೀರ್ವಾದ ಮಾಡಿದರು. ಅದಕ್ಕೆ ನೋಡಿ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ಈ ಆಶೀರ್ವಾದ ನೀವು ಮಾಡ್ಬೋದು, ನನಗೆ ಈ ಆಶೀರ್ವಾದ ಮುಖ್ಯ ಅಲ್ಲ ಸ್ವಾಮಿ, ನನಗೆ ಬೇಕಾದ ಆಶೀರ್ವಾದವನ್ನು ನೀವು ಮಾಡಬೇಕು ಅಂದವನು. ನಿನಗೇನು ಆಶೀರ್ವಾದಪ್ಪ? ಒಡಲು ಬೀಳಲಿ ಮೇಣು ತಮ್ಮದಿರಡವಿಯಲಿ ಹಾಯಿಕ್ಕಿ ಹೋಗಲಿ, ಮಡದಿ ಮುನಿಯನಿ ಬಸಿದು ಬೀಳಲಿ ಧರಣಿ ಕುರುಬದಿಗೆ. ಎಡೆಯರುಳಿವ ಇವರಾಗು ಹೋಗಿನ ಗೊಡವೆಯನಗಿಲ್ಲ, ಎಡೆಯರುಳಿವಿವರಾಗು ಹೋಗಿನ ಗೊಡವೆಯನಗಿಲ್ಲ. ಎನ್ನ ಸತ್ಯದ ನುಡಿಗೆ ಬಾಧಕವಿಲ್ಲದಂತಿರೆ ಕರುಣಿಸುವುದು, ಎನ್ನ ಸತ್ಯದ ನುಡಿಗೆ ಬಾಧಕವಿಲ್ಲದಂತಿರೆ ಕರುಣಿಸುವುದೆಂದ. ನನ್ನ ಸತ್ಯ ಹೋಗದಂತೇನೆ, ನನ್ನ ಸತ್ಯದ ವಾಣಿಗೆ ಬಾಧಕವಾಗದಂತೇನೆ ತಾವು ಆಶೀರ್ವಾದ ಮಾಡಬೇಕು. ನಿನ್ನ ಸತ್ಯ ಉಳಿಲಿ ಅಂತ ತಾವು ಆಶೀರ್ವಾದ ಮಾಡಬೇಕು ಸ್ವಾಮಿ. ನನಗಿನ್ಯಾವುದು ಬೇಡ, ಯಾಕೆಂದ್ರೆ ಯಾವುದೂ ಸ್ಥಿರವಲ್ಲ, ಎಲ್ಲ ನಶ್ವರ. ಈ ಒಡಲು ನಶ್ವರ, ಹೋಗ್ಲಿ ಬಿದ್ದು ಹೋಗ್ಲಿ. ಒಡಲು ಬೀಳಲಿ. ತಮ್ಮಂದ್ರು 4 ಜನ ಬಹಳ ಭಕ್ತಿ, ಬಹಳ ಪ್ರೀತಿ, ಅವರು ನನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಹೊರಟು ಹೋಗಲಿ. ಕೈ ಹಿಡಿದ ಹೆಂಡತಿ ಅವಳು ಸಿಟ್ಟು ಮಾಡ್ಕೊಳ್ಳಿ. ಸಮಸ್ತ ಐಶ್ವರ್ಯವು, ರಾಜ್ಯಾದಿ ಸಮಸ್ತ ಐಶ್ವರ್ಯವು ದುರ್ಯೋಧನನಿಗೆ ಬಸ್ತು ಬೀಳಲಿ ಅಂತ, ಬಸ್ತೋಗ್ಲಿ, ಅಷ್ಟು ಹೋಗ್ಲಿ. ನನಗೆ ಅದರ ವಿಚಾರವಾಗಿರ್ತಕ್ಕಂಥದ್ದು ನನಗೆ ಅಪೇಕ್ಷೆ ಇಲ್ಲ. ಯಾಕೆ ಎಲ್ಲ ನಶ್ವರ, ಸತ್ಯ ಒಂದು ಸ್ಥಿರ. ಆದ್ದರಿಂದ ಧರ್ಮರಾಜ ನಿನ್ನ ಸತ್ಯ ಸ್ಥಿರವಾಗಿರ್ಲಪ್ಪ ಅಂತ ತಾವು ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಂಡ. ಅದಕ್ಕೆ ಅವರು ವ್ಯಾಸರಂದ್ರು, ಅಪ್ಪ ನಿನ್ನ ಸತ್ಯಕ್ಕೆ ಚ್ಯುತಿ ಬರುತ್ತೇನಪ್ಪ? ಬೋಧೆಯುಂಟೆ ನಿನ್ನ ಸತ್ಯಕ್ಕೆ ಸಾಧಿಸುವುದವಧಿಯನು, ನಿನ್ನ ವಿರೋಧಿಗಳಿಗೆ ನಿವಾಸಬಹುದು ಕೃತಾಂತಲೋಕದಲ್ಲಿ. ಆಧಿಪತ್ಯ ಭ್ರಮಿತದಲ್ಲಿ ರಾಜ್ಯಾದಿಯಲಿ ಕಡೆಗೊಂಡಿರು, ಆಧಿಪತ್ಯ ಭ್ರಮಿತರಲಿ ರಾಜ್ಯಾದಿಯಲಿ ಕಡೆಗೊಂಡಿರು. ಅಖಿಲ ನಿರೋಧವನು ಕಡನನು ಸವೃದ್ಧಿಕವಾಗಿ ಕೊಡಿಯೆಂದ. ಬಾಧೆಯುಂಟೆ ನಿನ್ನ ಸತ್ಯಕ್ಕೆ, ಎಂದಿಗೂ ಚ್ಯುತಿ ಇಲ್ಲ ಧರ್ಮರಾಜನ ಸತ್ಯಕ್ಕೆ. ಅದೇ ಹೇಳಿದ್ರು, ನಿನ್ನ ಸತ್ಯಕ್ಕೆ ಯಾವ ವಿಧವಾದ ತೊಂದರೆನೂ ಬರೋದಿಲ್ಲಪ್ಪ. 13 ವರ್ಷ ಒಂದು ಕಳೀಲೋ ನಿಮ್ಮವ್ರು ಇದಾರಲ್ಲ, ನಿಮಗೆ ಹೊಟ್ಟೆ ಉರಿಸಿದವರು, ಧರ್ಮಿಷ್ಠರಾಗಿರ್ತಕ್ಕಂಥ ನಿಮಗೆ ಈ ರೀತಿಯಾಗಿ ತೊಂದರೆ ಕೊಟ್ಟಿರ್ತಕ್ಕಂಥ ಸಮಸ್ತ ಶತ್ರುಗಳು, ಕೌರವನೇ ಮೊದಲಾದ ಶತ್ರುಗಳಿಗೆ ಎಂಪಟ್ಟಣದಲ್ಲಿ ಖಾಯಂವಾಗಿ ವಾಸ ಆಗತ್ತೆ. ಯೋಚನೆ ಮಾಡಬೇಡ.
ಬಹಳ ತೊಂದರೆ ಕೊಟ್ಟಿದ್ದಾರೆ, ಹೊಟ್ಟೆ ಉರಿಸಿದ್ದಾರೆ. ಸಾಲ ಅಂತ ತಿಳ್ಕೊಳ್ಳಿ, ಎಷ್ಟು ಅದನ್ನು ಬಡ್ಡಿ ಸಮೇತ ತೀರಿಸಿರಂತೆ. ಎಷ್ಟು ಹೊಟ್ಟೆ ಉರಿಸಿದಾರೋ ಅದಕ್ಕೆ ಜಾಸ್ತಿಯಾಗಿ ಅವರನ್ನೆಲ್ಲ ಸಂಹಾರ ಮಾಡಿ ಆ ದುರ್ಯೋಧನಿಗೆ ಆ ರೀತಿ ಹೊಟ್ಟೆ ಉರಿಸ್ತೀರಿ ನೀವು. ಆಮೇಲೆ ನಿಮಗೆ ಈ ರಾಜ್ಯ ಪ್ರಾಪ್ತಿ 13 ವರ್ಷ ಆದ ಮೇಲೆ ಆಗತ್ತೆ, ನಿನ್ನ ಸತ್ಯಕ್ಕೆ ಚ್ಯುತಿ ಇಲ್ಲ ಅಂತ ವ್ಯಾಸರು ಆಶೀರ್ವಾದ ಮಾಡಿದ್ದಾರೆ. ಆಗ ಹೋಗುವುದರಿವರಿಗೆ ಭವತ್ಕರುಣಾವಲೋಕನವುಂಟು, ಪುನರಪಿ ದೇವಕೀ ನಂದನನಲ್ಲಿ ಒದಗುವ ಮೇಲು ನೋಡದಲ್ಲಿ ಈ ವಿಪತ್ತೇ ಸರದು. ಭವತ್ಕರುಣಾವಲೋಕನವುಂಟು, ಪುನರಪಿ ದೇವಕೀ ನಂದನನಲೊದಗುವ ಮೇಲು ನೋಟದಲ್ಲಿ ಈ ವಿಪತ್ತೇ ಸರದು. ಪಾಂಡವ ಜೀವಿಗಳು ನೀವಿಬ್ಬರಿರಲು ಈ ವಿಪತ್ತೇ ಸರದು ಎಂದು ಆ ವಿಭಾಂಡಕ ಶೌನಕಾದಿಗಳು ಎಂದರ ಮುನಿಗೆ. ಇವರಿಗೆ ಅಸಾಧ್ಯವಾದ್ಯಾವುದಿದೆ ಎಂದ್ರವರು ಯಾರು? ಶೌನಕ ವಿಭಾಂಡಕರು ಹೇಳ್ತಾರೆ, 2 ಕಡೆ ಅನುಗ್ರಹ ಅಂತ. ಪಾಂಡವರು ಪುಣ್ಯವಂತರು, ಧರ್ಮಿಷ್ಠರು, ಅದಕ್ಕೆ 2 ಕಡೆಯಿಂದ ಅವರಿಗೆ ಅನುಗ್ರಹ ಆಗ್ತಾ ಇದೆ. ಏನು? ನೀವು ಸಾಮಾನ್ಯರೇ, ನಿಮ್ಮ ಕರುಣಾವಲೋಕನ, ನೀವು ಕರುಣೆಯಿಂದ ನೋಡ್ತಾ ಇದ್ದೀರಿ, ಆಗಾಗ್ಗೆ ಬಂದು ವಿಚಾರಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಕರುಣಾ ದೃಷ್ಟಿ ಬಿದ್ದರೆ ಸಾಕು, ಅವರಿಗೆ ಅಸಾಧ್ಯವಾದ್ಯಾವುದೂ ಇಲ್ಲ. ಇನ್ನು ಅವನು ಬೇರೆ ಇದ್ದಾನೆ, ಆಗಾಗ್ಗೆ ಕೃಷ್ಣ ಬರ್ತಾನೆ, ಇವರ ನೋಟ ಆ ಕೃಷ್ಣನಲ್ಲಿ ಬೀಳುತ್ತೆ, ನಿಮ್ಮ ನೋಟ ಇವರಲ್ಲಿ ಬೀಳುತ್ತೆ, ಇವರ ನೋಟ ಕೃಷ್ಣದಲ್ಲಿ ಬೀಳುತ್ತೆ. ನೀವಿಬ್ಬರು ಇರೋ ಹೊತ್ತಿಗೆ ಅವರಿಗೆ ಪಾಂಡವರಿಗೆ ಅಸಾಧ್ಯವಾದ ಯಾವುದಿದೆ ಅಂತ ಇದು ಮಾತಾಡ್ತಕ್ಕಂಥ ಬುದ್ಧಿವಂತಿಕೆ ಕೃಷ್ಣನಿಂದಲೇ ಆಗಬಹುದು. ಸ್ವಾಮಿ ನಿಮ್ಮ ಆಶೀರ್ವಾದ ಏನು ಬೇಕಾಗಿಲ್ರಿ, ಕೃಷ್ಣ ನೋಡ್ಕೊಳ್ತಾನೆ, ನೀವು ಯಾಕ್ರಿ ಒದ್ದಾಡ್ತೀರಿ ಅಂದರೆ ಶಪ ಕೊಟ್ಟೋಗ್ತಾರೆ ಅಲ್ವೇ. ಈಗ ಯಾವಾಗಲೂ ಮನುಷ್ಯ ಬುದ್ಧಿವಂತ ಹೇಗಿರ್ಬೇಕಪ್ಪ ಅಂತಂದ್ರೆ ಅವರಿಗೂ ಸ್ವಾಮಿ ನಿಮ್ಮ ಅನುಗ್ರಹ ಅಂತ. ನಿಮ್ಮ ಅನುಗ್ರಹ ಯಾರ್ದೋ ಅನುಗ್ರಹದಿಂದ ಅಂತೂ ನಮ್ಗೆ ಒಳ್ಳೇದಾದ್ರೆ ಆಯ್ತು, ಅವ್ರದ್ದು ಸೇರ್ಲಿ ಇವ್ರದ್ದು ಸೇರ್ಲಿ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ವ್ಯಾಸರಿಗೂ ಸಂತೋಷವಾಗಬೇಕು, ನಿಮ್ಮ ಕರುಣಾ ದೃಷ್ಟಿ ಇವರ ಮೇಲೆ. ಆಗಾಗ್ಗೆ ಪರಮಾತ್ಮ ಬಂದು ದರ್ಶನ ಕೊಡೋಣದ್ರಿಂದ ಪರಮಾತ್ಮನ ಮೇಲೆ ಇವರ ದೃಷ್ಟಿ ಇದು ಹೀಗೆ, ಹಾಗೆ ಆ ದೃಷ್ಟಿ ಹೀಗೆ. ಆದ್ರಿಂದ ಇವರಿಗೆ ಅಸಾಧ್ಯವಾದ್ದು ಯಾವುದೂ ಕೂಡ ಇಲ್ಲ. ನಿಜವಾಗೂ ಪಾಂಡವರು ಧನ್ಯರು. ಇವರಿಗೆ ಬಂದ ಆಪತ್ತು ಸರದು ಅಂತ ಬಂತು, ಗುಡ್ಡದ ಹಾಗೆ ಆಪತ್ತು, ಮಂಜಿನ ಹಾಗೆ ಕರಗೋಗುತ್ತೆ. ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ ಅಂತ. ಈ ವಿಪತ್ತುಗಳಿದೆಯಲ್ಲ, ಇದು ವಿಪತ್ತೇ ಅಲ್ಲ. ಈ ಸಂಪತ್ತು ಸಂಪತ್ತಲ್ಲ. ಯಾವುದಪ್ಪ? ವಿಪದ್ ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ. ವಿಪತ್ತು ಅಂದ್ರೆ ಪರಮಾತ್ಮನ ಮರೆಯೋದು, ಮರ್ತಿಲ್ಲ ಅನ್ನೋದಕ್ಕೆ ಇವ್ರು ಹೇಳೋದು. ಪರಮಾತ್ಮನ ಮರೆಯೋದು ವಿಪತ್ತು, ಅದು ಮರ್ತಿಲ್ಲ ಇವರು. ಸಂಪತ್ ನಾರಾಯಣ ಸ್ಮೃತಿ. ಸಂಪತ್ತು ಅಂತಂದ್ರೇನು? ಭಗವಂತನ ಸ್ಮರಣೆ ಮಾಡೋದೇನೆ ಸಂಪತ್ತು ಅಂತ ಹೇಳೋಣ. ವ್ಯಾಸರಿಗೂ ಕೂಡ ಬಹಳ ಸಂತೋಷವಾಗಿ, ಅಮ್ಮ ದ್ರೌಪದಿ ಬಮ್ಮ ಇಲ್ಲಿ ಅಂತ ದ್ರೌಪದಿಯನ್ನು ಹತ್ರಕ್ಕೆ ಕರೆದು ಕರೆಸಿ ದ್ರುಪದಾತ್ಮಜಯ ಕಂಬನಿಯೊರತೆಯಾರಲು ನುಡಿದನು ಆಕೆಯ ಕರಣದಲ್ಲಿ. ಕಿವಿಗೊಂಡ ಕಳಕಳವನು ವಿಭಾಡಿಸಿದ. ಅವರನ್ನು ಕರೆದು ಅವಳಿಗೆ ಹೇಳೋ ತರಹ ಹೇಳಿರು. ವ್ಯಾಸರು ಸಾಮಾನ್ಯವೇ, ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತಂತಾರೆ. ಯಾರೇನೇ ಮಾತು ಹೇಳಿ ವ್ಯಾಸರದ್ದು ಅಂತ, ಅಥವಾ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. 18 ಪುರಾಣ, 18 ಉಪಪುರಾಣ, ಮಹಾಭಾರತ, ಭಾಗವತ ಇಷ್ಟು ಬರೆದಿಯಾರಪ್ಪ, ಅಲ್ಲಿ ಸಿಗದೆ ಇರುತ್ತೇನು? ನೀವು ಹೇಳಿದ್ದು ವ್ಯಾಸರು ಹೇಳಿದಾರೆ ಕಂಡ್ರೆ ಏನ್ಬಿಟ್ರಾಯ್ತು. ದ್ರೌಪದಿಗೆ ಸಮಾಧಾನ ಹೇಳಿರಂತೆ. ಹೇಗೆ ನಮ್ಮ ಕುಮಾರವ್ಯಾಸ ಎಷ್ಟು ಬುದ್ಧಿವಂತ ನೋಡಿ. ಕಂಬನಿಯ ಹೊರತೆ ಆರಲು ನೋಡಿ, ಇದು ಸ್ವಾರಸ್ಯ. ಯಾರಿನ್ ಬೇರೆ ಸಮಾಧಾನ ಹೇಳಿದ್ರು ಆಗ ಸಮಾಧಾನ ಆಗೋದು, ಮತ್ತು ಹೊರತೆ ಮತ್ತು ಉಕ್ಕಿ ಬಂದ್ಬಿಡೋದು. ವ್ಯಾಸರು ಯಾವಾಗ ಸಮಾಧಾನ ಹೇಳಿದ್ರು ದ್ರೌಪದಿಗೆ, ಅವರು ಪೂರಾ ಸಮಾಧಾನ ಆಗಿ ಕಣ್ಣಲ್ಲಿ ನೀರು ಬರಲೇ ಇಲ್ಲ. ಹಾಗೆ ಸಮಾಧಾನ ಮಾಡಿಬಿಟ್ಟು ಈಗ ಹೇಳ್ತಾರೆ ನೋಡಿ, ಧರ್ಮರಾಜ ಬಹಳ ಯೋಚನೆ ಆಗಿದೆ ನಿಂಗೆ, ಅದಕ್ಕೋಸ್ಕರವೇ ನಾ ಬಂದಿದ್ದೀನಿ. ಮುಂದೆ ಹೇಗಪ್ಪ ಅಂತ ಆ ಭೀಷ್ಮರನ್ನು ಒಬ್ಬರನ್ನು ತಗೊಂಡ್ರೆ ಸಾಕು. ತ್ರಿಸಪ್ತ ಕೃತ್ವ ಜಗತಿ ಪತೀನಾಂ ಹಂತ ಗುರು ಯಸ್ಯ ಸಜಾ ಮದಜ್ಞ ವೀರ್ಯಾವಧೂತಸ್ಮ ತದಾ ವಿವೇದ ಪ್ರಕರ್ಷಮಾಧಾರ ಗುಣಂ ವಶಾನಾಂ. ಪರಶುರಾಮರು 21 ಕ್ಷತ್ರಿಯರನ್ನೆಲ್ಲ ನಿಗ್ರಹ ಮಾಡಿದವರು. ಭೀಷ್ಮ ಇಲ್ಲ ಯುದ್ಧ ಕೊಡ್ತೀಯೋ, ಅಂಬೆ ಮದುವೆ ಮಾಡ್ಕೊಳ್ತೀಯೋ ಅಂದ್ರು. ಗುರುಗಳೇ ಅಂಬೆ ಮದುವೆ ಮಾಡ್ಕೊಳ್ಳೋಲ್ಲ, ಯುದ್ಧ ಕೊಡ್ತೀನಿ, ಅಖಾಡಕ್ಕೆ ಬರ್ರಿ ಅಂದ್ರು. ಭೀಷ್ಮರ ಹತ್ರ ಇರೋ ವಿದ್ಯೆ ಯಾರದ್ದು? ಪರಶುರಾಮದ್ದೇನೆ. ಅದೇ ವಿದ್ಯೆ ಅವರಿಗೆ ತಿರುಗಿಸಿದ್ರು, ಸೋತರು ಅವರು.
ಪರಶುರಾಮರ ಹತ್ರ ವಿದ್ಯೆ ಕಲ್ತವರು ಭೀಷ್ಮರು. ಆ ಪರಶುರಾಮರು ಕಲಿತ ವಿದ್ಯೆನೇ ತಿರುಗಿಸಿದ್ರು ಅವರು ಪರಶುರಾಮರ ಮೇಲೆ. ಸೋತರು ಪರಶುರಾಮರು. ಆವಾಗ ಅವರು ಒಂದು ಸಿದ್ಧಾಂತ ಮಾಡಿದ್ರು, ಗುಣಕ್ಕೆ ಆಧಿಕ್ಯ ಬರಬೇಕಾದ್ರೆ ಆಧಾರದ್ದು ಒಂದು ಮಹಿಮೆ ಇದೆ. ಈ ಬೆಲ್ಲ ತಿನ್ಬಹುದು, ಒಂದು ಉಂಡೆನ ಬೆಲ್ಲ ಜಾಸ್ತಿ ಹಾಕಿರ್ತಕ್ಕಂಥ ಭಕ್ಷ್ಯ ತಿನ್ನೋಕ್ಕಾಗಲ್ಲ. ಯಾಕೆಂದ್ರೆ ಇಷ್ಟು ಇನ್ನೂ ಹೆಚ್ಚು ಬರುತ್ತೆ ಅಲ್ಲಿ ಅದಕ್ಕೆ ಆಧಾರ ವಸ್ತುವೇ ಅದಕ್ಕೆ ಪ್ರಧಾನ. ಇಂಥ ಭೀಷ್ಮರಿದ್ದಾರೆ, ಕರ್ಣ ಇದ್ದಾನೆ, ದ್ರೋಣರಿದ್ದಾರೆ. ಇವರನ್ನೆಲ್ಲ ಗೆಲ್ಲೋದು ಹೇಗಪ್ಪ ಅಂತ ಹೇಳಿ ನಿನಗೆ ಯೋಚನೆ ಆಗಿದೆ. ಅದಕ್ಕೆ ಸಮಾಧಾನ ಮಾಡುವುದಕ್ಕೋಸ್ಕರವೇ ನಾನು ಬಂದಿದ್ದೇನೆ. ಧರಣಿ ಬದಿಗೆ ಏಕಾಂತ ಭವನದೊಳು ಒರೆದನೀಶ್ವರ ವಿಷಯ ಮಂತ್ರಾಕ್ಷರವನು ಅಂಗೋಪಾಂಗ ಮುದ್ರಾ ಶಕ್ತಿಗಳು ಸಗಿದ ಸಮಾಧಾನ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಸರಿ, ಇಷ್ಟೆಲ್ಲ ಇದ್ರೂ ಕೂಡ ಈ ಭೀಷ್ಮ, ದ್ರೋಣ, ಕರ್ಣ, ಪ್ರಭಾ ಎಲ್ಲರೂ ಕೂಡ ಉನ್ಮೂಲಿತಾರ ಕಪಿಕೇತನೇನ. ಅರ್ಜುನ ಸಾಮಾನ್ಯನಲ್ಲ, ನರ ಋಷಿ ಅಂಶ. ಅವನಿಂದ ಎಲ್ಲ ಸೋತು ಹೋಗ್ತಾರೆ. ಆದರೆ ಈಗಿನ ಸ್ಥಿತಿಯಲ್ಲಿ ಆಗೋಲ್ಲ. ಅವನಿಗೂ ಒಂದು ಶಕ್ತಿ ಜಾಸ್ತಿ ಬೇಕು. ಅದಕ್ಕೋಸ್ಕರ ನಾನು ನಿನ್ನನ್ನು ಕರೆದಿದ್ದೇನಪ್ಪ. ಇಲ್ಲಿ ಬಾಯಲ್ಲಿ ಏಕಾಂತದಲ್ಲಿ ಮಂತ್ರೋಪದೇಶ ಕೊಡಬೇಕು. ಬಯಲಿನಲ್ಲಿ ಕೊಡಬಾರ್ದು, ಗಟ್ಟಿಯಾಗಿ ಹೇಳಬಾರ್ದು, ಕಿವಿಲೇ ಉಪದೇಶ ಕೊಡಬೇಕು. ಈಗ ನೀವು ನೋಡಿದಿರಲ್ಲ ಬ್ರಹ್ಮೋಪದೇಶವನ್ನು. ಅವರು ಮುಸ್ಕ ಹಾಕ್ಕೊಂಡು ಅವರು ಮೆಲ್ಲಗವ್ರು ಹೇಳ್ತಾರೆ, ಅವ್ರ ಕಿವಿಗೆ ಹೇಳ್ತಾರೆ. ಇದು ಮಂತ್ರೋಪದೇಶ ಹಾಗೆ ಮಾಡಬೇಕು. ಆ ಮಂತ್ರದ ಹೆಸರು ಪ್ರತಿಸ್ಮೃತಿ, ಮಹಾವಿದ್ಯೆ, ಮಹಾಮಂತ್ರ. ಯಾವ ಮಂತ್ರಕ್ಕೆ ಆಗಲಿ ಅಂಗನ್ಯಾಸ, ಕರನ್ಯಾಸ, ಆಮೇಲೆ ಧ್ಯಾನ ಶ್ಲೋಕ, ಈ ಮುದ್ರೆಗಳು ಇದೆಲ್ಲ ಇದೆಯಲ್ಲ. ಗಾಯತ್ರಿ ಮಾಡ್ಬೇಕಾದ್ರೆ ಮುದ್ರೆ ಮಾಡಬೇಕು. ಕೊನೆ ಹೇಳ್ತಾರೆ ಮುದ್ರಾನ್ನ ಜಾನಾತಿ ಗಾಯತ್ರಿ ಸ್ವಲಾ ಭವೇತು ಅಂತ ನಾವು ಹೇಳ್ತೇವಲ್ಲ, ಮುದ್ರೆ ಮಾಡಿಯೇ ಮಾಡಬೇಕು ಅಂತ. ಅವಾಗ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ, ಈಶ್ವರ ವಿಷಯಕವಾದ ಮಂತ್ರ. ಅಂದರೆ ಈಶ್ವರನನ್ನು ಒಲಿಸ್ಕೊಳ್ತಕ್ಕಂಥ ಮಹಾಮಂತ್ರ. ಇದಕ್ಕೆ ಪ್ರತಿಸ್ಮೃತಿ ಅಂತ ಹೆಸರು. ಈ ಮಂತ್ರವನ್ನು ಇದನ್ನು ನಿನಗೆ ಉಪದೇಶ ಕೊಡ್ತೀನಿ ಅಂತ ಹೇಳಿ ಅಂಗ ಉಪಾಂಗ ಧ್ಯಾನ ಶ್ಲೋಕ ಮುದ್ರಾ ಸಮೇತವಾಗಿ ಏಕಾಂತದಲ್ಲಿ ಉಪದೇಶ ಕೊಟ್ಟರು. ಉಪದೇಶ ಕೊಟ್ಟು ಆ ವಿದ್ಯೆಯ ಯೋಗ್ಯತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಹೇಳ್ತಾರೆ. ಇದು ಮಹೀಶರ ಶೋಕಹರವು ಇಂತಿದು ವಿರೋಧಿ ಬಲ ಪ್ರಭಂಜನವು. ಇದು ಸಕಲ ಪುರುಷಾರ್ಥ ಸಾಧನವು. ಅಖಿಲ ದುರಿತಹರ ಇದು ಮಹಾಧಿವ್ಯಾಧಿಹರವು. ಇಂತಿದನು ನೀಕೊಳ್ ಅರ್ಜುನಂಗೊರೆವುದು ರಹಸ್ಯದೊಳು. ನೀನರ್ಜುನಂಗೊರೆವುದು ರಹಸ್ಯದೊಳೆಂದು ಮುನಿ ಕರುಣಿಸಿದನು ಅರಸಂಗೆ. ರಾಜರಿಗೆ ಬಹಳ ಮುಖ್ಯವಾದ್ದು ಅಂತ. ಮಹೀಶರ ಶೋಕಹರವು, ರಾಜರಿಗೆ ಉಂಟಾಗಿರ್ತಕ್ಕ ಸಕಲ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥದ್ದು. ಮತ್ತು ಆ ವಿರೋಧಿಗಳಿದಾರಲ್ಲ, ವಿರೋಧಿಗಳ ಆ ಬಲವನ್ನ ಕಮ್ಮಿ ಮಾಡತಕ್ಕಂಥದ್ದು. ಎರಡು ಯೋಗ್ಯತೆ ಇದಕ್ಕೆ. ಯಾರು ಈ ಮಂತ್ರವನ್ನ ಉಪದೇಶ ಪಡೆದು ಸಿದ್ಧಿಸ್ಕೊಳ್ತಾರೋ ಅವರಿಗೆ ಬಲ ಹೆಚ್ಚಾಗತ್ತೆ, ಎದುರು ಪಾರ್ಟಿಗೆ ಬಲ ಕಮ್ಮಿ ಆಗತ್ತೆ. ಮತ್ತೂನು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕ 4 ಪುರುಷಾರ್ಥಗಳನ್ನ ಕೊಡ್ತಕ್ಕಂಥದ್ದು. ಅಖಿಲ ದುರಿತ ಹರ. ಏನೇ ಪಾಪ ಮಾಡಿರ್ಲಿ ಈ ಮಂತ್ರವನ್ನ ಉಪಾಸನೆ ಮಾಡಿಬಿಟ್ರೆ ಸಮಸ್ತ ಪಾಪವು ಪರಿಹಾರವಾಗತ್ತೆ. ಆದಿ ವ್ಯಾಧಿ ಹರವು. ಆದಿ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ವ್ಯಾಧಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಇದು ಎರಡನ್ನೂ ಕೂಡ ನಾಶ ಮಾಡುತ್ತೆ ಅಂತ. ಇಂಥ ಈ ಮಂತ್ರವನ್ನ ನಿನಗೆ ಉಪದೇಶ ಕೊಡ್ತೇನೆ, ಇದನ್ನು ನೀನು ಸ್ವೀಕರಿಸು. ಇದನ್ನ ಅರ್ಜುನನಿಗೆ ನೀನು ಏಕಾಂತದಲ್ಲಿ ಉಪದೇಶ ಮಾಡು. ಅರ್ಜುನನಿಂದ ಇದನ್ನು ಮಂತ್ರವನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಸಾಧ್ಯ. ನಾನಾಗಿ ಅರ್ಜುನಿಗೆ ಕೊಡಬಾರ್ದು. ಯಾಕೆ? ಜ್ಯೇಷ್ಠ ಭ್ರಾತೃ ನೀನು ತಂದೆ ಇದ್ದಾಗ ಏನ್ರಿ ನೀವೇ ನಮ್ಮ ಹುಡುಗನಿಗೆ ಗಾಯತ್ರಿ ಉಪದೇಶ ಕೊಡಿ ಅಂತ ಯಾರು ಕೊಡ್ತಾರೆ ಅಂದರೆ, ತಾನು ಗಾಯತ್ರಿ ಮಾಡಲಿ ಬಿಡಲಿ ಆ ವಾದ್ಯಾರು ಹೇಗೂ ಹೇಳ್ಕೊಡ್ತಾರೆ ಅಂತ ತಾನೇ ಕೊಡಬೇಕಲ್ಲ. ಹಾಗೆ ತಂದೆ ಸಮಾನನಾಗಿರ್ತಕ್ಕಂಥ ನೀನು ಇರೋ ಕಾಲಕ್ಕೆ ನಾನಾಗಿ ಅರ್ಜುನಿಗೆ ಉಪದೇಶ ಕೊಡಬಾರ್ದು ಅಂತ ಹೇಳಿ ನಿನಗೆ ಉಪದೇಶ ಕೊಟ್ಟಿದ್ದೇನಪ್ಪ. ಶುಭ ಮುಹೂರ್ತದಲ್ಲಿ ಏಕಾಂತದಲ್ಲಿ ಅರ್ಜುನಿಗೆ ಈ ಮಂತ್ರವನ್ನು ನೀನು ಉಪದೇಶ ಮಾಡು. ಬರೀ ಮಂತ್ರೋಪದೇಶ ಮಾತ್ರ ಆಗಲಿಲ್ಲ, ಸಿದ್ಧಿಸ್ಕೊಳ್ಬೇಕು ಅಂತ. ಯಾವ ಮಂತ್ರವನ್ನೇ ಆಗಲಿ ಸಿದ್ಧಿಸ್ಕೊಳ್ಬೇಕಾದ್ರೆ 48 ದಿವಸ ಆ ಮಂತ್ರವನ್ನು ಉಪಾಸನೆ ಮಾಡಬೇಕು. ನಮಗೆ ಗಾಯತ್ರಿ ಸಿದ್ಧಿ ಆಗಬೇಕಾದ್ರೆ ಆ ರೀತಿ ಉಪಾಸನೆ ಮಾಡಿದರೆ ಗಾಯತ್ರಿ ಸಿದ್ಧಿ ಆಗುತ್ತೆ. ಸುಮ್ಮನೆ ಏನೋ 10 ಕಮ್ಮಿ ಇಲ್ಲದೆ ಮಾಡು ಅಂತ ಹೇಳಿದಾರಪ್ಪ, ನಾನು 10 ಮಾಡಿಬಿಡ್ತೀನಿ ದಿನ ಅಂತ. ಈ ಆಯುಷ್ಯ ಪೂರ್ತಿ ಆದರೂ 1000 ಆಗೋದೇ ಇಲ್ಲ. ಈ ನಮ್ಮ ಗಾಯತ್ರಿ
ಹಾಗೆಲ್ಲ ಒಂದು ಮಂತ್ರವನ್ನು ಸಿದ್ಧಿಸ್ಕೋಬೇಕಾದ್ರೆ ಹೇಗೆ ಮಾಡಬೇಕು, ಅರ್ಜುನ ಇದನ್ನು ಸಿದ್ಧಿಸ್ಕೊಳ್ಬೇಕು, ಹೇಗೆ ಸಿದ್ಧಿಸ್ಕೊಳ್ಬೇಕು? ಪಾರ್ಥನೈದುವುದು ಇಂದ್ರಕೀಲದೊಳರ್ಥಿಸನಿ ಶಂಕರನನು, ಇಂದ್ರಕೀಲದೊಳು ಅರ್ಥಿಸನಿ ಶಂಕರನನು, ಅಖಿಲ ಸ್ವಾರ್ಥ ಸಿದ್ಧಿಗೆ ಬೀಜವಿದು ಬೇರೊಂದ ಬಯಸದಿರು, ವ್ಯರ್ಥರವದಿರು ನಿನ್ನ ಹಗೆಯ ಕದರ್ಥನದೊಳಿನ್ನೇನು, ಜಗಕ್ಕೆ ಸಮರ್ಥನೊಬ್ಬನೆ ಶಂಭು, ಈ ಜಗಕ್ಕೆ ಸಮರ್ಥನೊಬ್ಬನೆ ಶಂಭು, ಕೃಪೆ ಮಾಡುವನು ನಿನಗೆಂದ. ಅರ್ಥ ಒಬ್ಬನೇ ಹೋಗ್ಬೇಕು. ಯಾಕೆಂದ್ರೆ ಒಂದು ಮಂತ್ರವನ್ನ ಸಿದ್ಧಿಸ್ಕೊಳ್ಬೇಕಾದ್ರೆ, ತಪಸ್ ಮಾಡ್ಕೊಳ್ಬೇಕಾದ್ರೆ ಒಬ್ಬನೇ ಇರಬೇಕು ಅಂತ. ಏಕಸ್ತಪ ದ್ವಿರಧ್ಯಾಯಿ ತ್ರಿಭಿರಿಯಾನಂ ಚತುಷ್ಪಥಃ ಪಂಚಸಪ್ತ ಕೃಷೀಣಾಂಚ ಸಂಗ್ರಾಮೋ ಬಹುಭಿರ್ಜನೈ. ನೋಡಿ, ಇದೊಂದು ಚಾಟು ಶ್ಲೋಕ ಎಷ್ಟು ಚೆನ್ನಾಗಿದೆ. ಏಕಸ್ತಪ, ತಪಸ್ಸು ಜಪ ಪೂಜೆ ಮಾಡ್ಬೇಕಾದ್ರೆ ಒಬ್ಬನೇ ಮಾಡಬೇಕು ಅಂತ. ಇಬ್ಬರು ಕೂತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಟೈಮ್ ಕಳೆಯುತ್ತೆ. ಯಶಸ್ಮೃತ್ಯಾಚ ನಾಮೋಕ್ತ್ಯಾತ ಪೂಜಾ ಕ್ರಿಯಾದಿಶು, ಮುಗಿದಾಯ್ತು ಪೂಜೆ. ಕೂತ್ಕೊಂಡಿರ್ತಾನೆ, ಹಿಂಗೆ ಆಯ್ತು, ಇವನು ಮಾಡಲ್ಲ ಅವನು ಮಾಡಲ್ಲ, ಅವನು ಮಾತಾಡ್ದ ಇವನು ಮಾತಾಡ್ದ, ಎಲ್ಲ ಅಲ್ಲಿ ಒಬ್ಬರೇ ಕೂತ್ಕೊಂಡು ಮುಗಿಸಿದ್ರಲ್ಲ. ಓ ಟೈಮ್ ಆಗಿದೆ ಅಂತ ಅವರಿಗೆ ಆಯ್ತಲ್ಲ ಟೈಮು, ಇವರಿಗೂ ಆಯ್ತು. ಯಶಸ್ಮೃತ್ಯಾಚ ಮಾಡ್ದ ಹೋದ. ಈ ತಪಸ್ಸು ಮಾಡ್ಬೇಕಾದ್ರೆ ಒಬ್ಬನೇ ಮಾತಾಡಬಾರ್ದು, ಮೌನದಿಂದ ಮಾಡಬೇಕು. ಅದಕ್ಕೆ ಏಕಸ್ತಪ ಧೀರಧ್ಯಾಯಿ. ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಇಬ್ಬರು ಇರ್ಬೇಕಂತೆ. ಯಾಕೆಂದ್ರೆ ಗುರುಗಳು ಹೇಳಿದ್ದು ಮರಿಬಹುದು. ಇಬ್ಬರಿದ್ರೆ ಇವನಿಗೆ ಮರ್ತ್ರ ಅವನಿಗೆ ಯಾರು ಬರ್ದು, ಹೋ ಇದು ಹೀಗೆ ಕಣೋ, ಕಣೋ, ಹೌದಪ್ಪ. ಹಾಗೆ ಇಬ್ರು ಧೀರಧ್ಯಾಯಿ. ತ್ರಿಭಿರ್ ಗಾನಂ, ಸಂಗೀತಕ್ಕೆ 3 ಜನ ಬೇಕೇ ಬೇಕು. ಸರಿ ಬೇಕಲ್ಲ, ಬಿಟ್ಲಿಗೆ ಒಬ್ರು, ಮೃದಂಗಕ್ಕೊಬ್ರು, ಇವರು ಹಾಡುಗಾರರು ಒಬ್ರು, 3 ಜನ ಇದ್ರೆ ತ್ರಿಭಿರ್ ಗಾನಂ. ಚತುಷ್ಪಥಃ, ಈ ದಾರಿನ ಹಿಂದೆಲ್ಲ ಯಾತ್ರೆಗೆ ಹೋಗ್ಬೇಕಾದ್ರೆ ಕಾಲ್ನಡಿಗೆಯಲ್ಲೇ ಹೋಗೋರು. 4 ಜನ ಕಮ್ಮಿ ಹೋಗ್ಬೇಡಿಪ್ಪ ಅಂತ ಹೇಳಿದ್ರು. ಯಾಕೆಂದ್ರೆ ಬೇಕಾಗತ್ತೆ ಸಂದರ್ಭ ಬಂದಾಗ. ಎಲ್ಲ ಹೋಗ್ಬಿಟ್ಟು ಆ ಕಾಡಿನಲ್ಲಿ 4 ಇದ್ರೆ ಸರಿ ಆಗತ್ತಲ್ಲ. ಅದಕ್ಕೆ ಆಮೇಲೆ ಸಪ್ತ ಪಂಚ ಕೃಷಿಣಾಂಚ. ಈ ಕೃಷಿ ಇದೆ ನೋಡಿ, ಇದು ಕೃಷಿಗಾರರಿಗೆಲ್ಲ ಗೊತ್ತು. ನೆರೆ ಗದ್ದೆವನು ಸಣ್ಣ ಬೀಜ, ಸಣ್ಣ ಭತ್ತ ಬಿತ್ತಿದ್ರೆ 3 ತಿಂಗಳು ಭತ್ತ ಬಿತ್ತಿ, ಇವನು 4 ತಿಂಗಳು ಭತ್ತ ಬಿತ್ತಿದ್ರೆ ಇವನು ಹೋಯ್ತು ಪೈರು. ಅವ್ರು ಬಿತ್ತಿದ್ದೇ ಬಿತ್ತಬೇಕು ಅಂತ. ಯಾಕೆಂದ್ರೆ ಅವ್ರು ಕೊಯ್ಕೊಂಡು ಹೋಗ್ತಾರೆ, ಆಮೇಲೆ ಉಳಿಯೋದು ಇದೆ, ಇದಕ್ಕೆ ಹಕ್ಕಿ ಇದು ಹಂದಿ ಕಾಟ ಇದಕ್ಕೆ ಆಗತ್ತೆ, ಇವನು ಪೈರೆಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಸಪ್ತಪಂಚ ಕೃಷಿಣಾಂಚ ಅಂತ. ಈ ನೆರೆ ಹೋಗೋರು ಕೃಷಿ ಯಾಕೆ ಮಾಡ್ತಾರೋ ಹಾಗೆ ತಾನು ಮಾಡಬೇಕು. ಅವ್ರು ಬಿತ್ತೋ ಭತ್ತಾನೇ ಬಿತ್ತಬೇಕು. ಹೋದ್ರೆ ಇವನರಲ್ಲೂ 4 ಕಾಳು ಹೋಗುತ್ತೆ, ಅದರಲ್ಲೂ ಹೋಗುತ್ತೆ ಅಂತ. ಸಂಗ್ರಾಮ ಬಹುವಿರ್ಜನೈ ಅಂತ. ಯುದ್ಧ ಮಾಡಬೇಕಾದ್ರೆ ಮಾತ್ರ ಬಹುಜನ ಸೇರಬೇಕು, ಇಲ್ಲದ್ರೆ ಲಡಾಯ ಅಂತ ಎಲ್ಲ ಆಗತ್ತೆ. ಲಡಾಯ ಅಂತ ಆಗ್ಬೇಕಾದ್ರೇನೆ ಲಡಾಯಕ್ಕೆ ಜನ ಬೇಕು ಅಂತ ಹೇಳ್ತಾರೆ. ಒಬ್ಬನೇ ಹೋಗಿ ಇಂದ್ರಕೀಲ ಅಂತ ಇದೆ, ಪವಿತ್ರವಾದ ಜಾಗ, ಅಲ್ಲಿ ಹೋಗಿ ತಪಸ್ಸು ಮಾಡಲಿ. ಅದು ಸ್ವಾರ್ಥ ಸಿದ್ಧಿಗೆ ಬೀಜವಿದು. ಸ್ವಾರ್ಥ ಸಿದ್ಧಿಗೆ ಇದೇನೆ ಬೀಜ ಸ್ವರೂಪವಾಗಿ ಇರ್ತಕ್ಕಂಥದ್ದು. ಇನ್ನೊಂದು ಬಯಸಲೇಬೇಡ ಅಂತ. ಇದು ಒಂದೇ ಸಾಕು. ಇದು ಒಂದರಿಂದಲೇ ಸರ್ವಾರ್ಥ ಸಿದ್ಧಿಯನ್ನ ಪಡ್ಕೊಳ್ಬಹುದು. ಆ ಶಂಕರ ಇದಾನಲ್ಲ, ಅವನು ಅನುಗ್ರಹ ಮಾಡ್ತಾನೆ. ಶಂಕರನ ಅನುಗ್ರಹವಾದ ಮೇಲೆ ಇನ್ಯಾವುದೂ ಬೇಕಾಗೇ ಇಲ್ಲ. ಯಾಕೆಂದ್ರೆ ಜಗಕ್ಕೆ ಒಬ್ಬನೇ ಶಂಭು ಸಮರ್ಥನು. ಶಂಭು ಪ್ರಪಂಚಕ್ಕೆ ಒಬ್ಬನೇ ಈಶ್ವರ, ಅವನೇ ಸಮರ್ಥ. ಅವನು ನಿಮಗೆ ಕೃಪೆ ಮಾಡ್ತಾನೆ. ಅವನ ಕೃಪೆ ಆಗ್ಬಿಟ್ಟ ಮೇಲೆ ಈ ಜುಂಗಾಣಿ ಶತ್ರುಗಳ ಕಾಟದಿಂದ ಏನೂ ಕೂಡ ಆಗೋಲ್ಲ. ಆದ್ರಿಂದ ಇದು ಸರ್ವಾರ್ಥ ಸಿದ್ಧಿಗೆ ಕಾರಣ. ಅರ್ಜುನ ಹೋಗಿ ಇಂದ್ರಕೀಲದಲ್ಲಿ ಪರಮೇಶ್ವರನ ಅನುಗ್ರಹವನ್ನು ಪಡೀಲಿ ಅಂತ ಹೇಳಿಬಿಟ್ಟು, ಇಂದು ಮುಖಿಯನು ಭೀಮನನು, ಇಂದು ಮುಖಿಯನು ಭೀಮನನು, ಯಮನಂದನನನು ಅರ್ಜುನನ ಯಮಳರನಂದು ಕೊಂಡಾಡಿದನು, ಮೈದಡವಿದನು ಮೋಹದಲ್ಲಿ. ಬಂದು ಸಂದಣಿಸಿದ ಮುನಿದ್ವಿಜ ವೃಂದವನು ಮನ್ನಿಸಿ, ಬಂದು ಸಂದಣಿಸಿದ ಮುನಿದ್ವಿಜ ವೃಂದವನು ಮನ್ನಿಸಿ, ನಿಜಾಶ್ರಮ ಮಂದಿರಕ್ಕೆ ಮುದದಿಂದ ವಿಜಯಂಗೈದನ ಮುನಿಪ. ಈ ರೀತಿ ಹೇಳಿ ಪರಮಾನುಗ್ರಹ ಮಾಡಿ ದ್ರೌಪದಿಗೆ ಸಮಾಧಾನ ಮಾಡಿ ಪಂಚಪಾಂಡವರನ್ನ ತಡವರಿಸಿಬಿಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿ ಸಮಸ್ತ ಋಷಿಗಳಿಗೂ ಹೇಳಿ ಭಗವಾನ್ ವೇದವ್ಯಾಸರು ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದರು.